ಗೈಸ್ ನಮಸ್ಕಾರ. ಪ್ರತಿ ತಿಂಗಳು ಒಂದು ಔಟಿಂಗ್ ಹೋಗಿ ಬರುವ ಒಂದು ಪ್ಲ್ಯಾನ್ ಇತ್ತಲ್ಲ. ಲಾಸ್ಟ್ ಮಂತ್ ದಾಂಡೇಲಿ ಹೋಗಿದ್ದಲ್ಲ. ಈ ಸರ್ತಿ ಇಲ್ಲೇ ಉಡುಪಿಯಿಂದ ಒಂದು 10-12 ಕಿಲೋಮೀಟರ್ ಒಳಗೆ ಒಳ್ಳೆ ಜಾಗ ಉಂಟು. ಕರ್ಕೊಂಡು ಹೋಗ್ತೇನೆ, ತೋರಿಸ್ತೇನೆ. ಬರೀ ನಿಲ್ಲಿಕ್ಕೋಸ್ಕರ ಅಲ್ಲ, ಹೀಗೆ ಸಂಜೆ ಸಹ ಹೋಗಿ ಊಟ ಮಾಡ್ಕೊಂಡು ಬರುವಂಥ ಜಾಗ ಚಂದ ಉಂಟು ನೋಡಿ. ತೋರಿಸ್ತೇನೆ ನಿಮಗೆ. ನಾವೆಲ್ಲ ನೋಡಿ ಬ್ಯಾಗಿಗೆಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೇವೆ, ಹೊರಡ್ತಾ ಇದ್ದೇವೆ. ಎಸ್ ಗೈಸ್, ನಾವು ಕಾಪುವಲ್ಲಿರುವ ಪ್ಯಾಲೇಸ್ ಗಾರ್ಡನ್ಸಿಗೆ ಬಂದಿದ್ದೇವೆ. ಸೊ ಇಲ್ಲಿ ಒಂದೊಂದು ಓಲ್ಡ್ ಗಾಡಿಗಳಿಟ್ಟಿದ್ದಾರೆ ಆಯಿತಾ, ವಿಂಟೇಜ್ ಕಲರ್ ಮಾಡಿಕೊಂಡು. ಅದು ಸಹ ತೋರಿಸೋ ಗಮ್ಮತ್ತಾಗ್ತದೆ. ಇಲ್ಲಿ ಗೈಸ್ ಒಂದು ರೂಮ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಒಂದು ವಿಲ್ಲಾಸ್ ಟೈಪಿನದೊಂದು ಸೀರೀಸ್ ಉಂಟು. ಇಲ್ಲಿ ರೂಮಿಂದ ಒಂದು ಹೊರಗಿದ್ದು ಒಂದು ಜಾಗ ತೋರಿಸ್ತೀನಿ ನಿಮಗೆ. ಎಂಥ ರೂಮ್ ಮಾರಿದು. ರೂಮಿನ ಹೊರಗಿಂದ ಇದು ನಮ್ಮ ರೂಮ್ ಆಯಿತಾ. ಇಲ್ಲಿಂದ ವ್ಯೂ ನೋಡಿ, ಜಲಾಶಯ ತೋರಿಸ್ತಾ ಉಂಟು. ಸೂಪರ್ ಉಂಟಲ್ಲ. ಈಗ ರೂಮಿನ ಒಳಗೆ ಕರ್ಕೊಂಡು ಹೋಗ್ತೇನೆ. ಟಡ ನೈಸ್. ರೂಮ್ ಚಿಕ್ಕದುಂಟಾ, ಎಂಥ ಟೆನ್ಷನ್ ತೊಗೊಳ್ಬೇಡಿ, ಎಲ್ಲ ತೋರಿಸ್ತೇನೆ. ಇಲ್ಲಿ ನೋಡಿ, AC ಉಂಟು, ಫ್ರಿಜ್ ಉಂಟು, TV ಉಂಟು, ಸ್ಟಿಚಿಂಗ್ ಮೆಷಿನ್ ಉಂಟು. ಅದನ್ನು ಟೇಬಲ್ ಮಾಡಿದ್ದಾರೆ ಪಾಪ. ಸ್ಟಿಚಿಂಗ್ ಮೆಷಿನನ್ನು ಹಿಡ್ಕೊಂಡು ಟೇಬಲ್ ಮಾಡಿಕೊಂಡು, ಇಂಪಾರ್ಟೆಂಟ್, ಬೆಳಗ್ಗೆ ಎದ್ದ ಕೂಡಲೇ ಚಹಾ ಕಾಫಿ ಕುಡಿಲಿಕ್ಕೆ ಅರೇಂಜ್ಮೆಂಟ್ ಉಂಟು. ಅದಾಯ್ತಲ್ಲ. ಈಗ ಒಂದು ಬೆಸ್ಟ್ ಪಾರ್ಟ್ ತೋರಿಸ್ತೇನೆ ನಾನು. ದಿಸ್ ಈಸ್ ದ ಸೆಕೆಂಡ್ ಬೆಸ್ಟ್ ಪಾರ್ಟ್ ಅಬೌಟ್ ದ ರೂಮ್ ಆಯಿತಾ. ಇಲ್ಲಿಂದ ಓಪನ್ ಮಾಡಿದರೆ ವ್ಯೂ ನೋಡಿ, ಸೂಪರ್ ಅಲ್ಲ. ಇಲ್ಲಿಂದ ಸಹ ತೋರ್ತದೆ. ಇದರಲ್ಲಿ ಇನ್ನೊಂದು ಸೂಪರ್ ಪಾರ್ಟ್ ಉಂಟು, ಅದು ನಾನು ಮತ್ತೆ ತೋರಿಸ್ತೇನೆ. ಅದಕ್ಕೋಸ್ಕರ ನೀವು ವಿಡಿಯೋ ನೋಡಬೇಕಾಗ್ತದೆ ಮಾತ್ರ. ಯಾಕೆ ಹೇಳಿದರೆ ಆ ಪಾರ್ಟ್ ಬಿ ನೀನು ನೋಡಿದರೆ ಉಂಟಲ್ಲ, ಹುಚ್ಚಿಡಿಯೋದು ಗ್ಯಾರಂಟಿ. ನಾಗಣ್ಣ ಈಗಲೇ ಬುಕ್ಕಿಂಗ್ ಮಾಡಬೇಕು. ಹೇಗೆ ಹೇಳಿ ಹೇಳ್ಕೊಂಡು. ಬಾತ್ರೂಮ್ ಸಹ ನೋಡಿ, ಸೈಜ್ ನೋಡಿ, ಕಲರ್ ನೋಡಿ, ಬಾತ್ರೂಮ್ ಇದು ಚೆಂದ ಉಂಟಲ್ಲ. ಈಗ ವಿಷಯ ಅಂತ ಹೇಳಿದರೆ, ಇಷ್ಟೆಲ್ಲ ಆದ ನಂತರ ನಮಗೆ ಹಸಿವು ಇಂಪಾರ್ಟೆಂಟ್ ಅಲ್ಲ. ಫಸ್ಟಿಗೆ ಊಟಕ್ಕೆ ಹೋಗುವ, ಅಲ್ಲಿ ಗಮ್ಮತ್ತು ಮಾಡುವ. ಗೈಸ್, ಗಾರ್ಡನ್ ನೋಡಿದ್ರಲ್ಲ, ಇದರ ಹೆಸರೇ ಪ್ಯಾಲೇಸ್ ಗಾರ್ಡನ್. ಆದ್ದರಿಂದ ಇಲ್ಲಿ ಬೇಕಾದಷ್ಟು ಈವೆಂಟ್ಸ್ ಎಲ್ಲ ಆಗ್ತದೆ. ಒಂದೊಂದೇ ಜಾಗದಲ್ಲಿ ಹೋಗಿ ತೋರಿಸ್ತೇನೆ ನಾನು. ಮತ್ತೆ ನಿಲ್ಲಿಕ್ಕೆ ಬಂದ ನಂತರ ಮತ್ತೆಂತ ಮಾಡೋದು, ಪ್ರಾಪರ್ಟಿ ತಿರುಗೋದು ಅಲ್ವ. ರೆಸ್ಟೋರೆಂಟಿಗೆ ಬಂದಿದ್ದೇವೆ. ರೆಸ್ಟೋರೆಂಟಿದು ಫರ್ನಿಚರ್ ನೋಡಿ, ಸೂಪರ್ ಉಂಟಲ್ಲ. ದಪ್ಪ ಮರದ್ದು ಬೆಂಚು ಗಿಂಚೆಲ್ಲ. ಮತ್ತು ಪ್ರತಿ ಸೈಡಿಂದ ಇಲ್ಲಿ ನೋಡಿ, ಈಚೆ ಗಾರ್ಡನ್ ವ್ಯೂ. ಹಾಗೆ ಹೀಗೆ ಸುತ್ತಾ ಬಂದರೆ ಉಂಟಲ್ಲ, ಇಲ್ಲಿ ನೋಡಿ वाटरफॉल व्यू. मच्छी वाला. गाइस, सारा जो आइटम है ना, एक बार में प्लेट में सेट नहीं होगा, तो ऐसे ले लिया है. यहाँ पे कोरी रोटी, बेबी कॉर्न फ्राई, एक गुंडा लिया हुआ है और सुक्का लिया हुआ है. ठीक है. तो कोरी रोटी का जो ग्रेवी है ना, इसका खुशबू ही मज़ा आ रहा है. मज़ा आ रहा है. ये है ना, ಅಲ್ಟಿಮೇಟ್ है. ನಾನಾ ಬಗೆಯ ತಿಂಡಿ ತಿನಿಸುಗಳು ತಿಂದು ಹೊಟ್ಟೆ ಡಮಾರಾಯಿತು. ಈಗ ಹೋಗಿ ನಾನು ಸಹ ಡಮಾರ ಹೇಳಿ ಬಿತ್ಕೊಳ್ಳೋದು ಸ್ವಲ್ಪ ಹೊತ್ತು. ಸಂಜೆ ನಂತರ ಸುತ್ತಾಕುವ. ಅಷ್ಟವರೆಗೆ ಗಮ್ಮತ್ತು. AC ಆನ್ ಮಾಡ್ಕೊಂಡು ಉಂಟಲ್ಲ, ಸೈಡಲ್ಲಿ ಜಲಪ್ರವಾಹದ ಸೌಂಡ್ ಕೇಳ್ತಾ ಗಟ್ಟಿಯನ್ನು ನಿದ್ದೆ ತೆಗೆಯುವ. ಗೈಸ್, ಸಂಜೆ ಟೈಮ್ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಒಂದು ಚಿಕ್ಕದೊಂದು ಫಂಕ್ಷನ್ ಆಗ್ತಾ ಉಂಟು. ಸ್ಟೇಜ್ ಎಲ್ಲ ಹಾಕಿ ಅಲ್ಲಿ ಟೇಬಲ್ಸ್ ಎಲ್ಲ ಸೆಟ್ ಮಾಡಿಟ್ಟಿದ್ದಾರೆ. ಬಟ್ ನಾನೀಗ ಎಲ್ಲಿದ್ದೇನೆ ಗೊತ್ತುಂಟ? ಈಗ ತಿರುಗ್ತೇನೆ. ಟರಡ ಸಾಲಿಡ್ ಒಂದು ಜಾಗ ಮಾರಿ. ಹೀಗೆ ನೋಡಿ, ಫುಲ್ ಸ್ಟ್ರೆಚ್. ಇದು ಪ್ರಾಪರ್ಟಿ ಒಳಗಿರೋ ಜಾಗ. ಹೀಗೆ ನಿಂತು ಅಲ್ಲಿ ಒಂದು ಸೀಟ್ ಉಂಟಾಯ್ತಾ, ಅಲ್ಲಿ ಹೋಗಿ ನೋಡು, ಗಮ್ಮತ್ತಾಗ್ಲಿಕ್ಕೆ ಉಂಟು. ಇಲ್ಲಿ ಮೀನುಗಳ ರಾಶಿ ನೋಡಿ. ಓ ದೇವರೇ,
ಗೈಸ್ ಹೊರಗೆ ಕ್ಯಾರಿಯೋಕೆ ನೈಟ್ ಆಗ್ತಾ ಉಂಟು ಇಲ್ಲಿ ನೋಡಿ. ಹಾಗೆ ಇಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಆಗ್ತಾ ಉಂಟು. ಕಾಪಿ ರೈಟ್ ಬರೋದು ಬೇಡ, ಒಳಗೆ ಹೋಗು. ಗೈಸ್ ವಿಲ್ಲದ ಒಳಗೆ ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ಉಂಟು, ಯಾರದು ಉಪದ್ರ ಇಲ್ಲ, ನಾವು ಮಾತ್ರ ಗಮ್ಮತ್ ಎಂಜಾಯ್ ಮಾಡ್ತಾ ಇದ್ದೇವೆ. ಇದು ಸರೌಂಡಿಂಗ್ ನೋಡಿ ಹೇಗೆ ಉಂಟು ಹೇಳಿ ನೋಡಿ. ಇಲ್ಲಿ ನೋಡಿ ಚಂದ ಗಾರ್ಡನ್ ಉಂಟು, ಅಲ್ಲಿ ನೋಡಿ ಕೂತ್ಕೊಳ್ಳಿಕ್ಕೆ ಒಳ್ಳೆ ಪ್ಲೇಸ್. ಅದರ ನಂತರ ಇಲ್ಲೆಲ್ಲ ನೋಡಿ ಇದೆಲ್ಲ ಭರಣಿ ಗಿರಣಿ ಎಲ್ಲ ಇಟ್ಕೊಂಡು ಭಾರಿ ಚಂದ ಉಂಟು. ಚಿಕ್ಕದಾದ ಚೊಕ್ಕದಾದ ಸ್ವಿಮ್ಮಿಂಗ್ ಪೂಲ್, ನಮಗೆ ಬೇಕಿದ್ದಷ್ಟು ಸಾಕು. ನನಗೆ ಉಂಟಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಕೂತ್ಕೊಂಡು ಮಾಕ್ಟೇಲ್ ಕುಡಿಯೋದು ಜೋರು ಗೀರ ಆಯ್ತಾ. ಇಲ್ಲೆಂತ ಗೊತ್ತುಂಟ, ಇಲ್ಲಾದ್ರೆ ಎಲ್ಲ ಕಡೆಯಲ್ಲಿ 8 ಗಂಟೆಗೆ ಬಂದು 9 ಗಂಟೆಗೆ ಬಂದು ಹೇಳ್ತಾರೆ. ಇದು ಪ್ರೈವೇಟ್ ಆಗೋದ್ರಿಂದ ಎಷ್ಟೇ ಹೊತ್ತಿಗೆ ಬಂದು ಕೂತ್ಕೊಳ್ಳಿ, ಎಷ್ಟೇ ಹೊತ್ತು ರಾತ್ರಿ ಹಿಡಿಯಬೇಕಾದ್ರೆ ಸ್ವಿಮ್ಮಿಂಗ್ ಪೂಲಲ್ಲಿ ಇರಿ. ಲಾಸ್ಟಿಗೆ ಮಾತ್ರ ಉಂಟಲ್ಲ ಅದು ನೆನೆಸಿಟ್ಟ ಕಾಬೂಲ್ ಚೆನ್ನ ಹಾಗೆ ನಾಳೆ ಬೆಳಗ್ಗೆ ಉಮ್ಮಾಗಬಾರ್ದು ಅಷ್ಟೇ, ಗೊತ್ತಾಯ್ತಲ್ಲ. ಚೆಸ್ ಗೈಸ್ ಡಿನ್ನರ್ ಟೈಮು. ಸೊ ಡಿನ್ನರಿಗೆ ಅಲ್ಲಿ ಹೊರಗೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಟೇಬಲ್ ಇತ್ತಲ್ಲ, ಅಲ್ಲಿ ಹೋಗ್ಕೊಂಡು ಡಿನ್ನರ್ ಮಾಡೋ ಪ್ಲ್ಯಾನ್ ಇತ್ತು. ಮತ್ತೆ ಆರಾಮ್ಸೆ ಬಂದು ಎ ಸಿಯಲ್ಲಿ ಕೂತ್ಕೊಂಡು ಗಮ್ಮತ್ತು ಮಾಡಿ ಹೇಳ್ಕೊಂಡು ಒಳಗೆ ಬಂದೆ. ಇಲ್ಲಿ ನೋಡಿ ಇದರಲ್ಲಿ ಸೋಯಾಬೀನ್ ಉಂಟು, ಚಿಕನ್ ಸುಕ್ಕ ಉಂಟು, ಪ್ರಾನ್ಸ್ ಕರಿ ಉಂಟು, ಮತ್ತು ನಮ್ಮ ನೀರು ದೋಸೆ ಉಂಟು ಆಯಿತಾ. ಇಷ್ಟರಲ್ಲಿ ಮುಗಿಸ್ಕೊಂಡು ಡಿನ್ನರ್ ಮಾಡೋದು ಆರಾಮ್ಸೆ ಜಪ್ಪಿಸ್. ಮತ್ತು ಎಂತ ಇದ್ರು ನಾಳೆ ನೋಡುವ, ಕರೆಕ್ಟ್ ಅಲ್ವಾ? ಫಿಶ್ ಉಂಟು, ಫಿಶ್ ಅಲ್ಲಿ ಉಂಟು ನೋಡಿ. ಅದು ನಾನು ಮಧ್ಯಾಹ್ನ ತೋರಿಸಿದಲ್ಲ ಅದರದ್ದೇ ಇದು ಲಾರ್ಜರ್ ವರ್ಷನ್. ಮತ್ತು ನೋಡಿ ಅನ್ನ ಮತ್ತು ಸಾರು ಕೂಡ ಉಂಟು, ಎಲ್ಲ ಉಂಟು. ಬಟ್ ನಮಗೆ ಊಟ ಆದ ಕೂಡಲೇ ಇನ್ನು ಜಪೀಸ್. ಎಸ್, ಬ್ರೇಕ್ಫಾಸ್ಟ್ ಮುಗೀತು. ಬೆಳಗ್ಗೆ ಎದ್ದ ಕೂಡಲೇ ವ್ಲಾಗ್ ಮಾಡುವ ಪೇಷನ್ಸಲ್ಲಿ ಇರಲಿಲ್ಲ ನಾನು. ಸೊ ಮಸಾಲೆ ದೋಸೆ ಇತ್ತು, ಉಪ್ಪಿಟ್ಟಿತ್ತು, ಶೀರ ಇತ್ತು, ಸ್ಯಾಂಡ್ವಿಚ್ ಇತ್ತು. ನಾನು ಕಾರ್ನ್ಫ್ಲೇಕ್ಸ್ ಮತ್ತು ಕೋಲ್ಡ್ ಮಿಲ್ಕ್ ತೊಗೊಂಡೆ, ನಂದು ಮುಗೀತು. ಇನ್ನೊಂದು ಸ್ವಲ್ಪ ಸುತ್ತ ಹೊಡ್ಕೊಂಡು ರೆಡಿ ಹಾಕ್ಕೊಂಡು ಹೋಯ್ತಾ ಇರೋದು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ವಾಪಸ್ ಮನೆಗೆ. ನೆಕ್ಸ್ಟ್ ಎಲ್ಲಿ ಹೋಗ್ತಿದ್ದೇವೆ ಅದು ಸಹ ತೋರಿಸ್ತೇವೆ. ಅಷ್ಟರವರೆಗೆ ಸ್ಟೇ ಟ್ಯೂನ್ಡ್. ಟಾಟಾ.